ಇವತ್ತು ಮತ್ತು ನಾಳೆ ಮೈಸೂರಿನಲ್ಲಿ ವಿವಾಹ ಮಹೋತ್ಸವ ನಡೆಯುತ್ತೆ. ಇನ್ನು ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳಾಗಿದೆ. ಚಾಮುಂಡಿ ದೇಗುಲ ಮಾದರಿಯಲ್ಲಿ ಕಲ್ಯಾಣ ಮಂಟಪವನ್ನ ಸಿದ್ಧಪಡಿಸಲಾಗಿದೆ. ಧಾರ್ಮಿಕ ದೇವಾಲಯ ಮಂಟಪದ ಅಂಗಳದಲ್ಲಿ ಗಟ್ಟಿಮೇಳ ನಡೆಯುತ್ತೆ. ಒಂದು ವೇದಿಕೆಯಲ್ಲಿ ಮದುವೆ ಆರತಕ್ಷತೆ ನಡೆಯುತ್ತೆ. ಇನ್ನೊಂದು ಸ್ಟೇಜ್ ಇದೆ, ಅಲ್ಲಿ ದಾರ ಮುಹೂರ್ತ ನಡೆಯುತ್ತೆ. ದಾರ ಮುಹೂರ್ತದ ಸ್ಥಳವನ್ನ ದೇಗುಲದ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇನ್ನು ಪ್ಯಾಲೇಸ್ ಥೀಮ್ನಲ್ಲಿ ಆರತಕ್ಷತೆಯ ಸ್ಥಳವನ್ನ ನಿರ್ಮಾಣ ಮಾಡಲಾಗಿದೆ. ನಿಮ್ದೆ ಕಲೆ ಬರ್ತಿದ್ರೆ ಹೇಳಿ. ಹೊಸ ಬಾಳಿನ ಹೊಸ್ತಿಲಿನಲ್ಲಿ ಡಾಲಿ ಬದುಕು ಧನ್ಯ. ಅರಮನೆ ನಗರದಲ್ಲಿ ಡಾಲಿ ಧನ್ಯತಾ ವಿವಾಹ ಮಹೋತ್ಸವ ನಡೀತಾ ಇದೆ. ಇವತ್ತು ಮತ್ತು ನಾಳೆ ಮೈಸೂರಿನಲ್ಲಿ ಕಲಾವಿದರ ಸಮಾಗಮವೇ ಆಗ್ತಾ ಇದೆ. ನಟ ಡಾಲಿ ಧನಂಜಯ್ ಅವರು ಡಾಕ್ಟರ್ ಧನ್ಯತಾ ಅವರನ್ನ ವಿವಾಹ ಆಗ್ತಾ ಇದ್ದಾರೆ. ಇನ್ನು ಇವರ ಮದುವೆಯ ಆಮಂತ್ರಣ ಪತ್ರಿಕೆ ಎಲ್ಲ ಗಮನ ಸೆಳೆದಿತ್ತು. ಇಂಗ್ಲೆಂಡ್ ರಿಟರ್ನಲ್ ಮಾದರಿಯಲ್ಲಿ ಆಮಂತ್ರಣ ಪತ್ರಿಕೆಯನ್ನು ರೆಡಿ ಮಾಡಲಾಗಿತ್ತು. ಸಿಂಪಲ್ ಮದುವೆ ಪತ್ರಿಕೆಯನ್ನು ನೋಡಿ ಅನೇಕರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು. ಜೊತೆಗೆ ಇವತ್ತು ಮತ್ತು ನಾಳೆ ಮೈಸೂರಿನಲ್ಲಿ ಅದ್ಧೂರಿಯಾಗಿ ಮದುವೆ ನಡೀತಾ ಇದೆ. ತಮ್ಮ ಸಿನಿಮಾ ರಂಗದ ಸ್ನೇಹಿತರು, ತಮ್ಮ ಕುಟುಂಬಸ್ಥರು, ತಮ್ಮ ಬಾಲ್ಯ ಸ್ನೇಹಿತರು ಸೇರಿದಂತೆ ಅಭಿಮಾನಿಗಳಿಗೂ ಕೂಡ ಆಹ್ವಾನವನ್ನು ನೀಡಿದ್ದಾರೆ ಡಾಲಿ ಧನಂಜಯ್ ಅವರು. ಹೀಗಾಗಿ ಮೈಸೂರಿನಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಈ ಮದುವೆ ಸಮಾರಂಭ ನಡೀತಾ ಇದೆ. ಇನ್ನು ಚಾಮುಂಡಿ ದೇಗುಲ ಮಾದರಿಯಲ್ಲಿ ಕಲ್ಯಾಣ ಮಂಟಪವನ್ನ ಸಿದ್ಧಪಡಿಸಲಾಗಿದೆ. ಧಾರ್ಮಿಕ ದೇವಾಲಯ ಮಂಟಪದ ಅಂಗಳದಲ್ಲಿ ಈ ಮದುವೆ ಸಮಾರಂಭ ನಡೆಯೋದು. ಒಂದು ವೇದಿಕೆಯಲ್ಲಿ ಮದುವೆ ಆರತಕ್ಷತೆ ನಡೆಯುತ್ತೆ. ಇನ್ನೊಂದು ಸ್ಟೇಜ್ನಲ್ಲಿ ದಾರ ಮುಹೂರ್ತ ನಡೆಯುತ್ತೆ. ಇನ್ನು ದಾರ ಮುಹೂರ್ತದ ಸ್ಥಳವನ್ನು ದೇಗುಲದ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇನ್ನು ಪ್ಯಾಲೇಸ್ ಥೀಮ್ನಲ್ಲಿ ಆರತಕ್ಷತೆಯ ಸ್ಥಳವನ್ನು ನಿರ್ಮಾಣ ಮಾಡಲಾಗಿದೆ. ಕನ್ನಡದ ಖ್ಯಾತ ನಟ ಡಾಲಿ ಧನಂಜಯ್ ಅವರು ತಮ್ಮ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾ ಇದ್ದಾರೆ. ಡಾಕ್ಟರ್ ಧನ್ಯತಾ ಅವರ ಜೊತೆಗೆ ಡಾಲಿ ಧನಂಜಯ್ ಅವರು ವಿವಾಹ ಆಗ್ತಾ ಇರೋದು ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ವಿವಾಹ ಸಮಾರಂಭ ನಡೀತಾ ಇದೆ. ಇವತ್ತು ಮತ್ತು ನಾಳೆ. ಇವತ್ತು ಆರತಕ್ಷತೆ ನಡೆಯುತ್ತೆ ಸಂಜೆ, ನಾಳೆ ವಿವಾಹ ಸಮಾರಂಭ ನಡೆಯುತ್ತೆ. ದಾರ ಮುಹೂರ್ತ ಎಲ್ಲ ನಾಳೆ ನಡೆಯುತ್ತೆ. ಸೊ ಪ್ಯಾಲೇಸ್ ಥೀಮ್ನಲ್ಲಿ ಆರತಕ್ಷತೆಯ ಸ್ಥಳವನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ದಾರ ಮುಹೂರ್ತದ ಸ್ಥಳವನ್ನು ದೇಗುಲದ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಅರಮನೆಯ ನಗರದಲ್ಲಿ ಡಾಲಿ ಧನ್ಯತಾ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ.
ತಮ್ಮ ಸ್ನೇಹಿತರು, ಬಾಲ್ಯದ ಗೆಳೆಯರು, ಕುಟುಂಬದವರು, ಅದರ ಜೊತೆಗೆ ಅಭಿಮಾನಿಗಳಿಗೂ ಕೂಡ ಆಮಂತ್ರಣವನ್ನು ನೀಡಲಾಗಿದೆ. ಹೀಗಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಡಾಲಿ ಧನಂಜಯ್ ಅವರ ವಿವಾಹ ಸಮಾರಂಭದಲ್ಲಿ ಭಾಗಿಯಾಗುವಂಥ ನಿರೀಕ್ಷೆ ಇದೆ. ವಿವಾಹ ಪೂರ್ವ ಶಾಸ್ತ್ರಗಳು ನಡೀತಾ ಇದೆ. ಸೊ ಧನಿತಾ ಹಾಗೂ ಡಾಲಿ ಧನಂಜಯ್ ಅವರ ಈ ಒಂದು ಮದುವೆ ಕಾರ್ಯಕ್ರಮದಲ್ಲಿ, ವಿವಾಹ ಸಂಭ್ರಮದಲ್ಲಿ ಅವರ ಚಿತ್ರರಂಗದ ಸ್ನೇಹಿತರು, ಅವರ ಬಾಲ್ಯ ಸ್ನೇಹಿತರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಡಾಲಿ ಧನಂಜಯ್ ಅವರು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಭಾಷೆಯಲ್ಲೂ ಕೂಡ ಖ್ಯಾತಿ ಗಳಿಸಿದ್ದಾರೆ. ಹೀಗಾಗಿ ಬೇರೆ ಭಾಷೆಯ ಹಲವು ಚಿತ್ರತಾರೆಯರು ಕೂಡ ಈ ಒಂದು ವಿವಾಹ ಸಮಾರಂಭದಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ. ಇವತ್ತು ಮತ್ತು ನಾಳೆ ಮೈಸೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಈಗಾಗಲೇ ವಿವಾಹ ಪೂರ್ವ ಹಲವು ಶಾಸ್ತ್ರಗಳು ನಡೀತಾ ಇದೆ. ಈಗಾಗಲೇ ಹಳದಿ ಶಾಸ್ತ್ರ ಕೂಡ ನಡೆಯಿತು. ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಎಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದಾರೆ. ಇನ್ನು ಚಿತ್ರರಂಗದ ಆಪ್ತರು ಹಲವರು ಈ ಒಂದು ಹಳದಿ ಶಾಸ್ತ್ರದಲ್ಲೂ ಕೂಡ ಭಾಗಿಯಾಗಿದ್ದರು. ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಪರಭಾಷೆಯಲ್ಲೂ ಕೂಡ ಧನಂಜಯ್ ಅವರು ಬಹಳಷ್ಟು ಫೇಮಸ್ ಆಗಿದ್ದಾರೆ. ಸೊ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಸ್ನೇಹಿತರಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅವರ ವಿವಾಹ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಸದ್ಯ ಡಾಲಿ ಧನಂಜಯ್ ಅವರು ಸಿನಿಮಾ ಕೆಲಸಗಳಿಗೂ ಕೂಡ ಬಿಡುವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಮದುವೆ ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡಿದ್ದರು. ಇವತ್ತು ಮತ್ತು ನಾಳೆ ಮದುವೆ ಸಮಾರಂಭ ನಡೀತಾ ಇದೆ. ಇವತ್ತು ಸಂಜೆ 6 ತಕ್ಷತೆ ನಡೆಯುತ್ತೆ. ಸೊ ಹೀಗಾಗಿ ಮೈಸೂರಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿದ್ದು, ಅದ್ದೂರಿ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಭಾಗಿಯಾಗಲಿದ್ದಾರೆ. ಇವತ್ತು ಮತ್ತು ನಾಳೆ ಮೈಸೂರಿನಲ್ಲಿ ವಿವಾಹ ಮಹೋತ್ಸವ ನಡೆಯುತ್ತೆ. ಇನ್ನು ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳಾಗಿದೆ. ಚಾಮುಂಡಿ ದೇಗುಲ ಮಾದರಿಯಲ್ಲಿ ಕಲ್ಯಾಣ ಮಂಟಪವನ್ನು ಸಿದ್ಧಪಡಿಸಲಾಗಿದೆ. ಧಾರ್ಮಿಕ ದೇವಾಲಯ ಮಂಟಪದ ಅಂಗಳದಲ್ಲಿ ಗಟ್ಟಿಮೇಳ ನಡೆಯುತ್ತೆ. ಒಂದು ವೇದಿಕೆಯಲ್ಲಿ ಮದುವೆ ಆರತಕ್ಷತೆ ನಡೆಯುತ್ತೆ. ಇನ್ನೊಂದು ಸ್ಟೇಜ್ ಇದೆ, ಅಲ್ಲಿ ಧಾರಾ ಮುಹೂರ್ತ ನಡೆಯುತ್ತೆ. ಧಾರಾ ಮುಹೂರ್ತದ ಸ್ಥಳವನ್ನು ದೇಗುಲದ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇನ್ನು ಪ್ಯಾಲೇಸ್ ಥೀಮ್ನಲ್ಲಿ ಆರತಕ್ಷತೆಯ ಸ್ಥಳವನ್ನು ನಿರ್ಮಾಣ ಮಾಡಲಾಗಿದೆ. ನಿಮ್ದೇ ಕಲೆ ಬರ್ತಾ ಇದ್ರೆ ಹೇಳಿ.
ಹೊಸ ಬಾಳಿನ ಹೊಸ್ತಿಲಿನಲ್ಲಿ ಡಾಲಿ ಬದುಕು ಧನ್ಯ. ಅರಮನೆ ನಗರದಲ್ಲಿ ಡಾಲಿ ಧನ್ಯತಾ ವಿವಾಹ ಮಹೋತ್ಸವ ನಡೀತಾ ಇದೆ ಇವತ್ತು ಮತ್ತು ನಾಳೆ. ಮೈಸೂರಿನಲ್ಲಿ ಕಲಾವಿದರ ಸಮಾಗಮವೇ ಆಗ್ತಾ ಇದೆ. ನಟ ಡಾಲಿ ಧನಂಜಯ್ ಅವರು ಡಾಕ್ಟರ್ ಧನ್ಯತಾ ಅವರನ್ನ ವಿವಾಹ ಆಗ್ತಾ ಇದ್ದಾರೆ. ಇನ್ನು ಇವರ ಮದುವೆಯ ಆಮಂತ್ರಣ ಪತ್ರಿಕೆ ಎಲ್ಲ ಗಮನ ಸೆಳೆದಿತ್ತು. ಇಂಗ್ಲೆಂಡ್ ರಿಟರ್ನಲ್ ಮಾದರಿಯಲ್ಲಿ ಆಮಂತ್ರಣ ಪತ್ರಿಕೆಯನ್ನು ರೆಡಿ ಮಾಡಲಾಗಿತ್ತು. ಸಿಂಪಲ್ ಮದುವೆ ಪತ್ರಿಕೆಯನ್ನು ನೋಡಿ ಅನೇಕರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು. ಜೊತೆಗೆ ಇವತ್ತು ಮತ್ತು ನಾಳೆ ಮೈಸೂರಿನಲ್ಲಿ ಅದ್ಧೂರಿಯಾಗಿ ಮದುವೆ ನಡೀತಾ ಇದೆ. ತಮ್ಮ ಸಿನಿಮಾ ರಂಗದ ಸ್ನೇಹಿತರು, ತಮ್ಮ ಕುಟುಂಬಸ್ಥರು, ತಮ್ಮ ಬಾಲ್ಯ ಸ್ನೇಹಿತರು ಸೇರಿದಂತೆ ಅಭಿಮಾನಿಗಳಿಗೂ ಕೂಡ ಆಹ್ವಾನವನ್ನು ನೀಡಿದ್ದಾರೆ ಡಾಲಿ ಧನಂಜಯ್ ಅವರು. ಹೀಗಾಗಿ ಮೈಸೂರಿನಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಈ ಮದುವೆ ಸಮಾರಂಭ ನಡೀತಾ ಇದೆ. ಇನ್ನು ಚಾಮುಂಡಿ ದೇಗುಲ ಮಾದರಿಯಲ್ಲಿ ಕಲ್ಯಾಣ ಮಂಟಪವನ್ನು ಸಿದ್ಧಪಡಿಸಲಾಗಿದೆ. ಧಾರ್ಮಿಕ ದೇವಾಲಯ ಮಂಟಪದ ಅಂಗಳದಲ್ಲಿ ಈ ಮದುವೆ ಸಮಾರಂಭ ನಡೆಯೋದು. ಒಂದು ವೇದಿಕೆಯಲ್ಲಿ ಮದುವೆ ಆರತಕ್ಷತೆ ನಡೆಯುತ್ತೆ, ಇನ್ನೊಂದು ಸ್ಟೇಜ್ನಲ್ಲಿ ದಾರ ಮುಹೂರ್ತ ನಡೆಯುತ್ತೆ. ಇನ್ನು ದಾರ ಮುಹೂರ್ತದ ಸ್ಥಳವನ್ನು ದೇಗುಲದ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇನ್ನು ಪ್ಯಾಲೇಸ್ ಥೀಮ್ನಲ್ಲಿ ಆರತಕ್ಷತೆಯ ಸ್ಥಳವನ್ನು ನಿರ್ಮಾಣ ಮಾಡಲಾಗಿದೆ. ಕನ್ನಡದ ಖ್ಯಾತ ನಟ ಡಾಲಿ ಧನಂಜಯ್ ಅವರು ತಮ್ಮ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾ ಇದ್ದಾರೆ. ಡಾಕ್ಟರ್ ಧನ್ಯತಾ ಅವರ ಜೊತೆಗೆ ಡಾಲಿ ಧನಂಜಯ್ ಅವರು ವಿವಾಹ ಆಗ್ತಾ ಇರೋದು ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ವಿವಾಹ ಸಮಾರಂಭ ನಡೀತಾ ಇದೆ ಇವತ್ತು ಮತ್ತು ನಾಳೆ. ಇವತ್ತು ಆರತಕ್ಷತೆ ನಡೆಯುತ್ತೆ ಸಂಜೆ, ನಾಳೆ ವಿವಾಹ ಸಮಾರಂಭ ನಡೆಯುತ್ತೆ, ದಾರ ಮುಹೂರ್ತ ಎಲ್ಲ ನಾಳೆ ನಡೆಯುತ್ತೆ. ಸೊ ಪ್ಯಾಲೇಸ್ ಥೀಮ್ನಲ್ಲಿ ಆರತಕ್ಷತೆಯ ಸ್ಥಳವನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ದಾರ ಮುಹೂರ್ತದ ಸ್ಥಳವನ್ನು ದೇಗುಲದ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಅರಮನೆಯ ನಗರದಲ್ಲಿ ಡಾಲಿ ಧನ್ಯತಾ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ತಮ್ಮ ಸ್ನೇಹಿತರು, ಬಾಲ್ಯದ ಗೆಳೆಯರು, ಕುಟುಂಬದವರು, ಅದರ ಜೊತೆಗೆ ಅಭಿಮಾನಿಗಳಿಗೂ ಕೂಡ ಆಮಂತ್ರಣವನ್ನು ನೀಡಲಾಗಿದೆ. ಹೀಗಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಡಾಲಿ ಧನಂಜಯ್ ಅವರ ವಿವಾಹ ಸಮಾರಂಭದಲ್ಲಿ ಭಾಗಿಯಾಗುವಂಥ ನಿರೀಕ್ಷೆ ಇದೆ. ವಿವಾಹ ಪೂರ್ವ ಶಾಸ್ತ್ರಗಳು ನಡೀತಾ ಇದೆ. ಸೊ ಧನ್ಯತಾ ಹಾಗೂ ಡಾಲಿ ಧನಂಜಯ್ ಅವರ ಈ ಒಂದು ಮದುವೆ ಕಾರ್ಯಕ್ರಮದಲ್ಲಿ, ವಿವಾಹ ಸಂಭ್ರಮದಲ್ಲಿ ಅವರ ಚಿತ್ರರಂಗದ ಸ್ನೇಹಿತರು,
ಅವರ ಬಾಲ್ಯ ಸ್ನೇಹಿತರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಡಾಲಿ ಧನಂಜಯ್ ಅವರು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಭಾಷೆಯಲ್ಲೂ ಕೂಡ ಖ್ಯಾತಿ ಗಳಿಸಿದ್ದಾರೆ. ಹೀಗಾಗಿ ಬೇರೆ ಭಾಷೆಯ ಹಲವು ಚಿತ್ರತಾರೆಯರು ಕೂಡ ಈ ಒಂದು ವಿವಾಹ ಸಮಾರಂಭದಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ. ಇವತ್ತು ಮತ್ತು ನಾಳೆ ಮೈಸೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಈಗಾಗಲೇ ವಿವಾಹ ಪೂರ್ವ ಹಲವು ಶಾಸ್ತ್ರಗಳು ನಡೀತಾ ಇದೆ. ಈಗಾಗಲೇ ಹಳದಿ ಶಾಸ್ತ್ರ ಕೂಡ ನಡೆಯಿತು. ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಎಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದಾರೆ. ಇನ್ನು ಚಿತ್ರರಂಗದ ಆಪ್ತರು ಹಲವರು ಈ ಒಂದು ಹಳದಿ ಶಾಸ್ತ್ರದಲ್ಲೂ ಕೂಡ ಭಾಗಿಯಾಗಿದ್ದರು. ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಪರಭಾಷೆಯಲ್ಲೂ ಕೂಡ ಧನಂಜಯ್ ಅವರು ಬಹಳಷ್ಟು ಫೇಮಸ್ ಆಗಿದ್ದಾರೆ. ಸೊ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಸ್ನೇಹಿತರಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅವರ ವಿವಾಹ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಸದ್ಯ ಡಾಲಿ ಧನಂಜಯ್ ಅವರು ಸಿನಿಮಾ ಕೆಲಸಗಳಿಗೂ ಕೂಡ ಬಿಡುವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಮದುವೆ ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡಿದ್ದರು. ಇವತ್ತು ಮತ್ತು ನಾಳೆ ಮದುವೆ ಸಮಾರಂಭ ನಡೀತಾ ಇದೆ. ಇವತ್ತು ಸಂಜೆ 6 ತಕ್ಷತೆ ನಡೆಯುತ್ತೆ. ಸೊ ಹೀಗಾಗಿ ಮೈಸೂರಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿದ್ದು, ಅದ್ದೂರಿ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಭಾಗಿಯಾಗಲಿದ್ದಾರೆ.